ರಾಜ್ಯ ಸರ್ಕಾರದ ಈ ಹಿಂದಿನ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ ಅಧ್ಯಕ್ಷತೆಯ ಆಯೋಗ ಕಳೆದ ಮಾರ್ಚ್ನಲ್ಲಿ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ವರದಿ ವೇತನ ಹೆಚ್ಚಳ ಜೊತೆಗೆ ಇತರೆ 30ಕ್ಕೂ ಹೆಚ್ಚು ಬೇಡಿಕೆಗಳ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತು. ವರದಿಯನ್ನು ಸ್ವೀಕರಿಸಿದ ಸಿಎಂ ಹಣಕಾಸು ಇಲಾಖೆಯ ಜೊತೆ ಚರ್ಚಿಸಿ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲಾಗುವುದು ಎಂಬ ಭರವಸೆ ನೀಡಿದರು. ಅದಾದ ನಂತರ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ್ದರಿಂದ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು 2 ತಿಂಗಳ ಕಾಲಾವಕಾಶ ದೊರಕಿದ್ದಿತ್ತು ಮತ್ತು ನೌಕರರು ಕೂಡ ಲೋಕಸಭಾ ಚುನಾವಣಾ ಮುಗಿದ ನಂತರ 7ನೇ ವೇತನ ಆಯೋಗ ವರದಿ ಜಾರಿಯಾಗಬಹುದು ಎಂಬ ನಿರೀಕ್ಷಣೆಯಲ್ಲಿದ್ದರು. ಆದರೆ ಈಗ ಲೋಕಸಭಾ ಚುನಾವಣಾ ಮುಗಿದು ರಾಜ್ಯ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆ ನಡೆದಿದ್ದು, ನೌಕರರ ವೇತನ ಪರಿಷ್ಕರಣೆ ಹೊರತುಪಡಿಸಿ ಇತರೆ ವಿಷಯ ಚರ್ಚೆಯಾಗಿ ತೀರ್ಮಾನ ತೆಗೆದುಕೊಳ್ಳದಿರುವುದು ನೌಕರರ ಸರ್ಕಾರದ ಮೇಲಿಟ್ಟಿರುವ ಭರವಸೆ ಹುಸಿಯಾಗಿದೆ. ಈ ಬಗ್ಗೆ ಹೋರಾಟ ನಡೆಸಿ ಸರ್ಕಾರವನ್ನು ಎಚ್ಚರಿಸಲು ನೌಕರರ ಸಂಘ ರೆಡಿಯಾದಂತಿದೆ. ನೌಕರರೇ, ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ವೇತನ ಹೆಚ್ಚಾಗುವುದು ಇಲ್ಲವೋ ಎಂಬುದು. ಒಂದು ಮಾಹಿತಿ ಪ್ರಕಾರ ವೇತನ ಹೆಚ್ಚಳ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಷ್ಟ ಸಾಧ್ಯ. ಒಂದು ವೇಳೆ ವೇತನ ಹೆಚ್ಚಳ ಮಾಡುವುದಾದರೆ ಈಗಲೇ ಘೋಷಣೆಯಾಗುತ್ತಿತ್ತು. ಏಕೆಂದರೆ ಈ ಹಿಂದೆ ಸಿಎಂ ಹೇಳಿದಂತೆ ಲೋಕಸಭಾ ಚುನಾವಣಾ ಮುಗಿದ ನಂತರ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು. ಹೀಗೆ ಮಾಡಿದಲ್ಲಿ ನೌಕರರ ಭರವಸೆ ಉಳಿಸಿಕೊಳ್ಳುತ್ತಿದ್ದರು ಮತ್ತು ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ಮೇಲೆ ನೌಕರರಿಗೆ ವಿಶ್ವಾಸ ಹೆಚ್ಚಿಗೆ ಇರುತ್ತಿತ್ತು. ಆದರೆ ಈಗ ಏನಾಗಿದೆ ಎಂದರೆ ಈ ಸರ್ಕಾರಿ ನೌಕರರ ವೇತನಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಬಳಿ ಹಣವಿಲ್ಲ. ಗ್ಯಾರಂಟಿ ಯೋಜನೆಗೆ 52,000 ಕೋಟಿಗೂ ಅಧಿಕ ಹಣ ಬೇಕಾಗುತ್ತದೆ. ಸಿದ್ದರಾಮಯ್ಯ ಸರ್ಕಾರದ ಉಪಮುಖ್ಯಮಂತ್ರಿ, ಶಾಸಕರು ಸೇರಿ ಎಲ್ಲರೂ ಅಭಿವೃದ್ಧಿಗೆ ನಮ್ಮ ಬಳಿ ಹಣವಿಲ್ಲವೆನ್ನುತ್ತಿದ್ದಾರೆ. ಇತ್ತೀಚೆಗೆ ಬರಗಾಲ ಉಂಟಾಗಿ ಅನ್ನದಾತನಿಗೆ ಸರಿಯಾಗಿ ಬರ ಪರಿಹಾರವೂ ದೊರೆತಿಲ್ಲ. ಈ ಬಗ್ಗೆ ಕೇಳಿದರೆ ಕೇಂದ್ರದಿಂದ ಅನುದಾನ ಬರಬೇಕು ಎನ್ನುತ್ತಿದೆ ಸಿದ್ದರಾಮಯ್ಯ ಸರ್ಕಾರ. ಇನ್ನು ಸರ್ಕಾರಿ ನೌಕರರ ವೇತನ ರಾಜ್ಯದಲ್ಲಿ ಒಟ್ಟು 5 ಲಕ್ಷಕ್ಕೂ ಹೆಚ್ಚು ವಿವಿಧ ಸರ್ಕಾರಿ ನೌಕರರಿದ್ದಾರೆ. ಸುಧಾಕರ್ ರಾವ್ ನೀಡಿರುವ ವರದಿಯಂತೆ ಇವರೆಲ್ಲರಿಗೂ ಭತ್ಯೆ, ಪಿಂಚಣಿ, ಸಮವಸ್ತ್ರ ಭತ್ಯೆ, ಸಾರಿಗೆ ಭತ್ಯೆ, ಆರೋಗ್ಯ ಸಮಸ್ಯೆ, ವೇತನ ಸಹಿತ ರಜೆ, ಮನೆ ಬಾಡಿಗೆ ಭತ್ಯೆ, ವಿಮಾ ಯೋಜನೆ, ದಿನಭತ್ಯೆ ಹೀಗೆ 10 ಬೇಡಿಕೆಗಳನ್ನು ಶಿಫಾರಸು ಮಾಡಿದ್ದು ರಾಜ್ಯ ಸರ್ಕಾರ ಇವೆಲ್ಲವನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ 17,440 ಕೋಟಿಗೂ ಅಧಿಕ ಹಣ ಬೇಕಾಗುತ್ತದೆ. ಈಗಿರುವ ಬಜೆಟ್ನಲ್ಲಿ ಇಷ್ಟು ಹಣವನ್ನು ಹೊಂದಿಸುವುದು ಕಷ್ಟ ಸಾಧ್ಯ. ಹಾಗಂದ ಮಾತ್ರಕ್ಕೆ ನೌಕರರ ವೇತನ ಹೆಚ್ಚಳ ಮಾಡದೇನೂ ಇರಲಾಗದು. ಏಕೆಂದರೆ ನೌಕರರ ಆಯೋಗ ಎಚ್ಚರಿಕೆಯನ್ನು ನೀಡಿದ್ದು ಸರ್ಕಾರಿ ನೌಕರರ ಹೋರಾಟದ ಬಿಸಿಯನ್ನು ಸರ್ಕಾರ ಎದುರಿಸಬೇಕಾಗುತ್ತದೆ. ಯಾವುದಕ್ಕೂ ಇನ್ನಷ್ಟು ದಿನ ನೌಕರರು ಕಾಯಬೇಕು ಅಷ್ಟೇ. ಏನಂತೀರಾ ಈ ಬಗ್ಗೆ? ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.